ನಾವೇನಾದರೂ ನಮ್ಮ ಚಾನಲಲ್ಲಿ ಬಿಸ್ನೆಸ್ ಕೇಸ್ ಸ್ಟಡಿ ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ರಿ ವಿಡಿಯೋಗಳು ಮಾಡಿ ಅದರ ಮಧ್ಯದಲ್ಲಿ ಏನಾದರೂ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ರೆ ತುಂಬ ಜನ ಕಾಮೆಂಟ್ ಮಾಡ್ತಾರೆ, ಸರ್ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳ್ತೀರಾ, ಬಟ್ ನಮಗೆ ಟರ್ಮ್ ಇನ್ಶೂರೆನ್ಸ್ ಯಾರು ಕೊಡಲ್ಲ, ಯಾಕೆ ಕೊಡಲ್ಲ? ಮತ್ತೆ ಈ ಟರ್ಮ್ ಇನ್ಶೂರೆನ್ಸ್ ಹೆಂಗ್ ವರ್ಕ್ ಆಗುತ್ತೆ, ಯಾಕೆ ಈ ಟರ್ಮ್ ಇನ್ಶೂರೆನ್ಸ್ ಕೊಡಕ್ಕೂ ಮುಂಚೆನೆ ರಿಜೆಕ್ಟ್ ಮಾಡುತ್ತೆ, ಯಾಕೆ ತುಂಬ ಜನಕ್ಕೆ ಈ ಟರ್ಮ್ ಇನ್ಶೂರೆನ್ಸ್ ಸಿಗಲ್ಲ ಅಂತ. ಅದಕ್ಕೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಕೇವಲ 10 ನಿಮಿಷದಲ್ಲಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಈ ವಿಡಿಯೋನ ಪೂರ್ತಿವರೆಗೂ ನೋಡಿ. ಮೊದಲನೇದಾಗಿ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕಾದ್ರೆ ನಾನು ಆಲ್ಮೋಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ದೊಡ್ಡ ದೊಡ್ಡ ವರ್ಡ್ಗಳನ್ನ ಯೂಸ್ ಮಾಡಲ್ಲ, ಸಿಂಪ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಸಿಂಪಲ್ ಒಂದು ಕಾಂಟ್ರಾಕ್ಟ್, ಅದಕ್ಕೊಂದು ಟರ್ಮ್ ಇರುತ್ತೆ, ಅದನ್ನ ಟರ್ಮ್ ಇನ್ಶೂರೆನ್ಸ್ ಅಂತ ಕರೀತಾರೆ. ನೀವು ಇಲ್ಲಿ ಮಂತ್ಲಿ ಒಂದು ಸೆಟ್ ಆಫ್ ಅಮೌಂಟ್ ನ ಪೇ ಮಾಡ್ತೀರಾ. ಇದು ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಡಿಮೆ ಏಜ್ ಇದ್ರೆ ನಿಮಗೆ ಕಡಿಮೆ ರೇಟ್ ಅಲ್ಲಿ ಪ್ರೀಮಿಯಂ ಸಿಗುತ್ತೆ, ಅಂದ್ರೆ ಕಮ್ಮಿ ಅಮೌಂಟ್ ನ ಪೇ ಮಾಡಬೇಕು. ನಿಮ್ಗೆ ಜಾಸ್ತಿ ಏಜ್ ಆಗ್ತಾ ಹೋದ್ರೆ ನೀವು ಜಾಸ್ತಿ ಅಮೌಂಟ್ ನ ಪೇ ಮಾಡಬೇಕು. ಇವಾಗ ನೀವು ಮಂತ್ಲಿ ಒಂದು ಅಮೌಂಟ್ ನ ಪೇ ಮಾಡ್ತೀರಾ. ಈ ಅಮೌಂಟ್ ಗೆ ಕಂಪ್ನಿ ಏನ್ ಮಾಡುತ್ತೆ, ನಿಮ್ಗೊಂದು ಲಂಸಮ್ ಅಮೌಂಟ್ ನ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಗೆ ಅಂತ ಕೊಡುತ್ತೆ. ಅಂದ್ರೆ ನೀವು 1 ಕೋಟಿದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ ಅಂದ್ರೆ ಇದಕ್ಕೆ ನೀವು ಮಂತ್ಲಿ ದುಡ್ಡನ್ನ ಪೇ ಮಾಡ್ತಿದ್ದೀರಾ. ಕಂಪ್ನಿ ಏನ್ ಮಾಡ್ತಾ ಇದೆ, ಆ 1 ಕೋಟಿ ಅಮೌಂಟ್ ನ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಆಗಿ ಕೊಟ್ಟಿರುತ್ತೆ. ಅಕಸ್ಮಾತ್ ನಮ್ಗೇನಾದ್ರೂ ಆದ್ರೆ ಆ ದುಡ್ಡು ನಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ಇಷ್ಟೇ ಸಿಂಪಲ್ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ. ಇದರಲ್ಲಿ ಏನು ಕಾಂಪ್ಲಿಕೇಶನ್ ಇಲ್ಲ, ಮತ್ತೆ ಇದರಲ್ಲಿ ಏನು ಅಂತ ರಾಕೆಟ್ ಸೈನ್ಸ್ ಕೂಡ ಇಲ್ಲ, ಸಿಂಪಲ್. ಹಾಗಿದ್ರೆ ಇದು ನಿಜವಾಗ್ಲೂ ಹೆಂಗ್ ವರ್ಕ್ ಆಗುತ್ತೆ? ಫಸ್ಟ್ ನೀವೇನಾದ್ರೂ ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಬೇಕಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ನೀವು ಒಂದು ಟರ್ಮ್ ನ ಡಿಸೈಡ್ ಮಾಡ್ಕೊಬೇಕು. ಅಂದ್ರೆ ನನಗೆ ಎಷ್ಟು ಸಮ್ ಅಶ್ಯೂರ್ ಬೇಕಾಗಿದೆ ಅಂತ, 1 ಕೋಟಿನ 2 ಕೋಟಿನ 50 ಲಕ್ಷನ ಈ ತರ ಡಿಸೈಡ್ ಮಾಡ್ಕೊಬೇಕು. ಇದು ನಿಮ್ ಬೇಸ್ಡ್ ಆನ್ ಇನ್ಕಮ್ ಇರುತ್ತೆ. ಅಂದ್ರೆ ನೀವೇನಾದ್ರೂ ವರ್ಷಕ್ಕೆ 5 ಲಕ್ಷ ದುಡಿತಾ ಇದ್ರೆ ನೀವು ಅಪ್ ಟು 20 ಟೈಮ್ಸ್ ನ ಟರ್ಮ್ ಇನ್ಶೂರೆನ್ಸ್ ತಗೊಳ್ಬಹುದು. ಅಂದ್ರೆ 1 ಕೋಟಿವರೆಗೂ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬಹುದು. ಅದೇ ಏನಾದ್ರು ನೀವು 10 ಲಕ್ಷ ದುಡಿತಾ ಇದ್ರೆ ನೀವು 2 ಕೋಟಿವರೆಗೂ ತಗೊಳ್ಬಹುದು. ಒನ್ಸ್ ನೀವು ಈ ತರ ಎಷ್ಟು ಸಮ್ ಅಶ್ಯೂರ್ಡ್ ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ನೀವು ಟರ್ಮ್ ಇನ್ಶೂರೆನ್ಸ್ ಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಟರ್ಮ್ ಇನ್ಶೂರೆನ್ಸ್ ಅಪ್ಲೈ ಮಾಡಿದಾಗ ಅಲ್ಲಿ ಕೆಲವೊಂದು ಕ್ವಶನ್ ಕೇಳುತ್ತೆ. ನಿಮ್ದು ಏಜ್ ಎಷ್ಟು, ನಿಮ್ಮ ಹೆಲ್ತ್ ಕಂಡೀಷನ್ ಏನಿದೆ, ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದೆಯಾ ಇಲ್ವಾ ಅಂತ ಪ್ರತಿಯೊಂದು ಕ್ವಶನ್ ಕೇಳುತ್ತೆ. ಅವಾಗ ನೀವು ಅದನ್ನೆಲ್ಲಾನು ಎಂಟ್ರಿ ಮಾಡಬೇಕು. ನಿಮ್ದು ಏಜ್ ಏನಾದ್ರು ತುಂಬಾ ಸಣ್ಣದಿದ್ರೆ ಅಂದ್ರೆ 23, 24 ಎಲ್ಲ ಇದ್ರೆ ಕೆಲವೊಬ್ಬರಿಗೆ ಪ್ರೀ ಮೆಡಿಕಲ್ ಚೆಕ್ಅಪ್ ಮಾಡೋದೇ ಇಲ್ಲ. ಅಂದ್ರೆ ವಿತೌಟ್ ಎನಿ ಮೆಡಿಕಲ್ ಚೆಕ್ಅಪ್ ಇವರು ಇನ್ಶೂರೆನ್ಸ್ ಕೊಟ್ಬಿಡ್ತಾರೆ. ಕೆಲವೊಬ್ಬರಿಗೆ ಇವರಿಗೆ ಡೌಟ್ ಇದ್ರೆ ಮೆಡಿಕಲ್ ಚೆಕ್ಅಪ್ ಕಂಪಲ್ಸರಿ ಮಾಡ್ತಾರೆ. ಇದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡೋದೇನು ಬೇಕಾಗಿಲ್ಲ, ಕೊಟ್ಟಿರೋ ಪ್ರೀಮಿಯಂ ಅಲ್ಲಿ ಕಂಪ್ನಿನೇ ಖುದ್ದು ಮಾಡುತ್ತೆ. ಒನ್ಸ್ ನಿಮಗೆ ಮೆಡಿಕಲ್ ಎಲ್ಲಾನು ಕರೆಕ್ಟ್ ಆಗಿ ಬಂದ್ರೆ ಆಮೇಲೆ ಅವ್ರು ನಿಮಗೆ ಟರ್ಮ್ ಇನ್ಶೂರೆನ್ಸ್ ನ ಇಶ್ಯೂ ಮಾಡ್ತಾರೆ. ಅದಕ್ಕೇನೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ನೀವು ಪ್ರತಿ ಒಂದನ್ನು ನೀಟಾಗಿ ಮೆನ್ಷನ್ ಮಾಡಿರ್ಬೇಕು. ನಿಮ್ಗೆ ಏನಾದ್ರು ಶುಗರ್ ಇಲ್ಲ ಅಂತೇಳಿ ಅಕಸ್ಮಾತ್ ಚೆಕ್ ಮಾಡಿದಾಗ ಶುಗರ್ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಇಲ್ಲೇನು ಮುಚ್ಚಿಡಕ್ ಹೋಗಬಾರ್ದು, ಎಲ್ಲಾನು ಓಪನ್ ಆಗಿ ಹೇಳ್ಬಿಡ್ಬೇಕು. ಇದರಿಂದ ಏನಾಗಬಹುದು, ನೀವು 900 ರೂಪಾಯಿ ಕಟ್ಟೋ ಜಾಗದಲ್ಲಿ 950 ರೂಪಾಯಿ ಕಟ್ಬೋದು ಅಥವಾ 1000 ರೂಪಾಯಿ ಕಟ್ಬೋದು. ಒಂದು 100 ಇಂದ 200 ರೂಪಾಯಿ ಪರ್ ಮಂತ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಅದಕ್ಕೋಸ್ಕರ ಮುಚ್ಚಿಡಬಾರ್ದು ಏನನ್ನು. ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಮೋಕಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು, ಡ್ರಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ ಡ್ರಿಂಕ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು. ಏನು ಮುಚ್ಚಿಡಕ್ ಹೋಗಬಾರ್ದು, ಬಿಕಾಸ್ ಬ್ಲಡ್ ಟೆಸ್ಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಇದೆಲ್ಲ ಆದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ತೀರಾ, ಅವಾಗ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಒಂದ್ಸಲ ಟರ್ಮ್ ಇನ್ಶೂರೆನ್ಸ್ ಸಿಕ್ಕ ಮೇಲೆ ಅಕಸ್ಮಾತ್ ನಮ್ಗೆ ಏನಾದ್ರು ಆದ್ರೆ ಆ ದುಡ್ಡು ಏನಿರುತ್ತಲ್ಲ ಸಮ್ ಅಶ್ಯೂರ್ಡ್ 1 ಕೋಟಿ 50 ಲಕ್ಷ 2 ಕೋಟಿ ಏನ್ ದುಡ್ಡು ಇರುತ್ತಲ್ಲ, ಆ ದುಡ್ಡು ಎಂಟೈರ್ ದುಡ್ಡು 1 ರೂಪಾಯಿನೂ ಕಟ್ಟಾಗ್ದಂಗೆ ಸೀದಾ ನಿಮ್ಮ ನಾಮಿನಿಗೆ ಅಕೌಂಟ್ ಹೋಗುತ್ತೆ. ಯಾಕಂದ್ರೆ ಇದು 1010D ಅಂಡರ್ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ 1010D ಅಂಡರ್ ಬರೋದ್ರಿಂದ ಇಲ್ಲಿ ನಾಮಿನಿಗೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಾಗಲ್ಲ, ನಾಮಿನಿ ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಈ ಎಲ್ಲಾ ದುಡ್ಡು ಕೂಡ ನಾಮಿನಿಗೆ ಹೋಗುತ್ತೆ. ನಾಮಿನಿ 1 ರೂಪಾಯಿನೂ ಕಟ್ಟಂಗಿಲ್ಲ ಇದರಲ್ಲಿ. ಅವಾಗ ನಿಮ್ಮ ನಾಮಿನಿ ಏನ್ ಮಾಡ್ಬೇಕಂದ್ರೆ 3 ಡಾಕ್ಯುಮೆಂಟ್ ನ ತಗೊಂಡೋಗಿ ಇನ್ಶೂರೆನ್ಸ್ ಕಂಪನಿಗಳು ಕೈಲಿ ಕೊಡಬೇಕು. ಯಾವ್ದು ಅಂದ್ರೆ ಒಂದು ಡೆತ್ ಸರ್ಟಿಫಿಕೇಟ್, ಇನ್ನೊಂದು ID ಪ್ರೂಫ್, ಇನ್ನೊಂದು ಬ್ಯಾಂಕ್ ಸ್ಟೇಟ್ಮೆಂಟ್. ಈ 3 ಡಾಕ್ಯುಮೆಂಟ್ ನ ತಗೊಂಡೋಗಿ ಕೊಟ್ರೆ IRDA ರೂಲ್ಸ್ ಪ್ರಕಾರ ಕೇವಲ 30 ದಿವಸದಲ್ಲಿ ಆ ದುಡ್ಡು ನಾಮಿನಿಗೆ ಹೋಗಿ ಸೇರ್ಕೊಬೇಕು. ಬಟ್ ಕೆಲವೊಂದು ಕಂಪನಿಗಳು ಕೇವಲ 15 ದಿವಸದಲ್ಲೇ ಕೊಡ್ತವೆ, ಇನ್ನೂ ಕೆಲವೊಂದು ಕಂಪನಿಗಳು ಒಂದೇ ದಿವಸದಲ್ಲಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೂಡ ಕೊಡ್ತಾರೆ. ಇಲ್ಲಿ ಅಷ್ಟೊಂದು ಜಂಜಾಟ ಇರಲ್ಲ. IRDA ಪ್ರಕಾರನೇ ನಮ್ಮ ಇಂಡಿಯಾದಲ್ಲಿ ಆವರೇಜ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 97.82% ಇದೆ. ಅಂದ್ರೆ 100 ಕ್ಲೈಮ್ ಬಂದಿದ್ರೆ ಅದರಲ್ಲಿ 98 ಕ್ಲೈಮ್ಗಳಿಗೆ ಸೆಟ್ಲ್ ಮಾಡಿಕೊಟ್ಟಿದ್ದಾರೆ. ಇನ್ನೆರಡು ಕ್ಲೈಮು ಹೆಚ್ಚು ಕಡಿಮೆ ಆಗಿರುತ್ತೆ, ಡಿಲೇ ಆಗಿರ್ಬೋದು, ಏನೋ ಅವ್ರು ಡಾಕ್ಯುಮೆಂಟ್ ಕೇಳಿರೋದಕ್ಕೆ ಕೊಡದಲ್ಲೇ ಇರ್ಬೋದು, ಅಥವಾ ಏನಕ್ಕಾದ್ರೂ ಡಿಲೇ ಮಾಡಿರ್ತಾರೆ, ಅಥವಾ ಇವ್ರು ಏನೋ ಮುಚ್ಚಿಟ್ಟಿರ್ತಾರೆ ಮುಂಚೆ, ಅದು ಆಮೇಲೆ ಗೊತ್ತಾಗಿರ್ಬೋದು. ಆ ಥರ ಏನಾದ್ರು ಪ್ರಾಬ್ಲಮ್ ಇರುತ್ತೆ. 98%, 2% ಬಿಟ್ರೆ 98% ಕ್ಲೈಮ್ ಸೆಟ್ಲ್ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲ್ಲ. ಆಗಿದ್ರೆ ಇಷ್ಟೆಲ್ಲ ಬೆನಿಫಿಟ್ ಇದ್ರೂ ಕೂಡ ಯಾಕೆ ತುಂಬಾ ಜನ ಟರ್ಮ್ ಇನ್ಶೂರೆನ್ಸ್ ನ ತಗೊಳಲ್ಲ? ರೀಸನ್ ನಂಬರ್ 1, ಯಾರು ಇವ್ರಿಗೆ ಸರಿಯಾಗಿ ಗೈಡ್ ಮಾಡಲ್ಲ. ಒಂದು ಸರ್ವೆ ಹೇಳುತ್ತೆ 48% ಜನಗಳಿಗೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ಟರ್ಮ್ ಇನ್ಶೂರೆನ್ಸ್ ಹೆಂಗ್ ಕೆಲಸ ಮಾಡುತ್ತೆ ಅಂತಾನೆ ಗೊತ್ತಿಲ್ಲ. ರೀಸನ್ ನಂಬರ್ 2, ಇನ್ನುಳಿದ 31% ಜನ ಹೇಳ್ತಾರೆ ಇದು ತುಂಬಾ ಕಾಸ್ಟ್ಲಿ, ನಮ್ಮಂತ ಬಡವ್ರಿಗಲ್ಲ ಅಂತ. ಏನಂದ್ರೆ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಅಂಡ್ ಚೀಪೆಸ್ಟ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಅದು ಟರ್ಮ್ ಇನ್ಶೂರೆನ್ಸ್. ನಿಮ್ಗೆ 1 ಕೋಟಿ ರೂಪಾಯಿ ಪಾಲಿಸಿ ಕೇವಲ ಮಂತ್ಲಿ 600 ರೂಪಾಯಿ ಪೇ ಮಾಡೋದ್ರಿಂದ ಸಿಗುತ್ತೆ. ಇದು ಯಾವ ರೀತಿ ಕಾಸ್ಟ್ಲಿ ಆಗುತ್ತೆ? ಎಷ್ಟೋ ಜನಕ್ಕೆ ನಾಲೆಡ್ಜ್ ಇರಲ್ಲ. ಮತ್ತೆ 3ನೇ ಪಾಯಿಂಟ್, ನಾನು ಕಟ್ಟಿದ ದುಡ್ಡು ವಾಪಸ್ ಬರುತ್ತಾ, ನನಗೆ ಏನು ವಾಪಸ್ ಬರುತ್ತೆ, ನಾನು ಈಗ ತಿಂಗಳ 600 ರೂಪಾಯಿ ಕಟ್ತಿದ್ದೀನಿ ಅಥವಾ 1000 ರೂಪಾಯಿ ಕಟ್ತಿದ್ದೀನಿ ಅಂದ್ರೆ ನನಗೆ ಏನು ರಿಟರ್ನ್ ಬರುತ್ತೆ ಅಂತ ಕೇಳ್ತಾರೆ. ಇದೆಲ್ಲ ಮೈಂಡ್ ಸೆಟ್ ಎಲ್ಲಿಂದ ಬಂದಿರೋದು ಹೇಳಿ? LIC ಎಂಡೋಮೆಂಟ್ ಪ್ಲಾನ್ ಇಂದ. ಅಂದ್ರೆ ನಾನು ಇನ್ಶೂರೆನ್ಸ್ ಕಟ್ಟಿದ್ರೆ ಇಷ್ಟು ದುಡ್ಡು ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಕೊಟ್ಟು ಜನಗಳು ಏನು ಅನ್ಕೊಂಡಿದ್ದಾರೆ, ಇನ್ಶೂರೆನ್ಸ್ ಅಂದ್ರೆ ರಿಟರ್ನ್ ಅನ್ಕೊಂಡಿದ್ದಾರೆ. ಇನ್ಶೂರೆನ್ಸ್ಗೂ ರಿಟರ್ನ್ಗೂ ಸಂಬಂಧನೇ ಇಲ್ಲ. ಈಗ ಯಾವುದೋ ಒಂದು ನೀವು 2 ವೀಲರ್ ಇನ್ಶೂರೆನ್ಸ್ ತಗೊಂಡ್ರೆ 2 ವೀಲರ್ ಇನ್ಶೂರೆನ್ಸ್
ಕಟ್ಟಿದೀನಿ ನನಗೆ ವಾಪಸ್ ಬರುತ್ತಾ ಅಂತ ಕೇಳ್ತೀರಾ? ಕೇಳಲ್ಲ. ಯಾಕಂದ್ರೆ ಗಾಡಿ ಉಳಿದ್ರೆ ಸಾಕು, ಗಾಡಿಗೆ ಇನ್ಶೂರೆನ್ಸ್ ಇರೋದು ಅಂತ ಗೊತ್ತಿದೆ. ಅದೇ ರೀತಿ ನಮ್ಮ ಬಾಡಿಗೆ ಇನ್ಶೂರೆನ್ಸ್ ಇದ್ರೆ ದುಡ್ಡು ಹೆಂಗ್ ವಾಪಸ್ ಬರುತ್ತೆ? ಈ ತರ ವಾಪಸ್ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಎಷ್ಟೋ ಜನ ಟರ್ಮ್ ಇನ್ಶೂರೆನ್ಸ್ ನ ತಗೊಳಲ್ಲ. ಫೋರ್ತ್ ರೀಸನ್, ಎಷ್ಟೋ ಜನ ಎಂಪ್ಲಾಯ್ಗಳು ನಮ್ಮ ಕಂಪ್ನಿಯಿಂದ ಟರ್ಮ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, ನಮ್ಮ ಕಂಪ್ನಿಯಿಂದ ಟರ್ಮ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅಂತ ಮರ್ತು ಬಿಡ್ತಾರೆ. ಬಟ್ ನಮ್ಮ ಕಂಪ್ನಿನಲ್ಲಿ ಕೊಡೋ ಟರ್ಮ್ ಇನ್ಶೂರೆನ್ಸ್ ಹೆಂಗಿರುತ್ತೆ ಅಂದ್ರೆ ಅದನ್ನ ಗ್ರೂಪ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಟರ್ಮ್ ಇನ್ಶೂರೆನ್ಸ್ ಕಂಪ್ನಿ ಬೈ ಮಾಡಿದಾಗ ಒಂದು ಗ್ರೂಪಲ್ಲಿ ಬೈ ಮಾಡುತ್ತೆ, 10 ಜನಕ್ಕೆ, 15 ಜನಕ್ಕೆ, 20 ಜನಕ್ಕೆ. ನೀವು ಒಂದ್ಸಲ ಕಂಪ್ನಿಯಿಂದ ಹೊರಗೆ ಬಂದ್ರೆ, ಅಕಸ್ಮಾತ್ ಕಂಪ್ನಿ ಬಿಟ್ಟು ಹೋಗ್ಬಿಟ್ರೆ ಅದು ಅವತ್ತೇ ಲ್ಯಾಪ್ಸ್ ಆಗೋಗ್ಬಿಡುತ್ತೆ. ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ನೀವು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಚೇಂಜ್ ಆಗ್ತಾ ಇರ್ತೀರಾ, ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಶಿಫ್ಟ್ ಆಗ್ತಾ ಇರ್ತೀರಾ, ಅಥವಾ ಒಂದೊಂದು ತಿಂಗಳು 2 ತಿಂಗಳು ಕೆಲಸ ಬಿಟ್ಟು ಮನೆಗೆ ಇರ್ತೀರಾ. ಅಂಥ ಟೈಮಲ್ಲಿ ಏನಾದರೂ ಆದರೆ, ಅಂಥ ಟೈಮಲ್ಲಿ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಸಪ್ರೇಟ್ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರಬೇಕು. ಮತ್ತಿವಾಗ ನಿಮ್ಮ ಮೇನ್ ಕ್ವಶನಿಗೆ ಬಂದರೆ, ಯಾಕೆ ಎಲ್ಲರಿಗೂ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ? ನೋಡಿ, ಟರ್ಮ್ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ನಿಮ್ಮ ಮೇಲೆ ಏನು ಸಿಟ್ಟಿಲ್ಲ, ನಿಮ್ಮ ಮೇಲೆ ಏನು ಬೇಜಾರಿಲ್ಲ, ಅವರಷ್ಟು ದುರಾಂಕಾರಿಗಳು ಅಲ್ಲ. ಯಾಕೆ ಅಷ್ಟೊಂದು ಕೊಡಲ್ಲ, ನನ್ನನ್ನು ಯಾಕೆ ಈ ಥರ ಇಗ್ನೋರ್ ಮಾಡ್ತಾರೆ, ಈ ಥರ ನಿಮ್ಗೆ ಎಷ್ಟೋ ಸಲ ಬೇಜಾರಾಗಿರುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಂದರೆ ಇನ್ಶೂರೆನ್ಸ್ ಕಂಪ್ನಿಗಳು ಹೆಂಗೆ ವರ್ಕ್ ಆಗ್ತವೆ ಅಂದರೆ, ಇದು ರಿಸ್ಕ್ ಪೂಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ. ರಿಸ್ಕ್ ಪೂಲಿಂಗ್ ಅಂದರೆ, ಈಗ ಎಕ್ಸಾಂಪಲ್ ತಗೊಳ್ಳಿ, ನಾನು 100 ರೂಪಾಯಿ, ನೀವು 100 ರೂಪಾಯಿ, ಇದೇ ರೀತಿ ಒಂದು 1000 ಜನ 100 ರೂಪಾಯಿ ಹಾಕಿ ಒಂದು ಇನ್ಶೂರೆನ್ಸ್ ತಗೊಂಡಿದ್ದೀವಿ. ನಾನೊಂದು ಇನ್ಶೂರೆನ್ಸ್ ಕಂಪ್ನಿ ಅಂದರೆ 1000 ಜನದ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಯಾರೋ ಒಬ್ಬ ಮಧ್ಯದಲ್ಲಿ ಕ್ಲೈಮ್ ಮಾಡಿದ್ರೆ, ನಾನಂದರೆ 100 ರೂಪಾಯಿ ಕಟ್ಟಿದ್ದೀನ, ನಾನು ಸತ್ರೆ ನನಗೆ 50,000 ಬರುತ್ತೆ, 60,000 ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾರೋ ಒಬ್ಬರು ಮಧ್ಯದಲ್ಲಿ ತೀರ್ಕೊಂಡಾಗ ನಾನೇನು ಮಾಡ್ತೀನಿ, 100 ರೂಪಾಯಿ ಏನು ಕಲೆಕ್ಟ್ ಮಾಡಿರ್ತೀನಲ್ಲ, ಇದೇ ದುಡ್ಡಲ್ಲಿ ಕ್ಲೈಮ್ ಮಾಡೋರಿಗೆ ವಾಪಸ್ ಕೊಡ್ತೀನಿ. ಇವಾಗ ಸಡನ್ಲಿ ಏನಾದರೂ ಒಂದು 2-3 ಡೆತ್ ಆಗೋದ್ರೆ ಏನಾಗುತ್ತೆ, ನನ್ನ ಹತ್ರ ಬರೋ ದುಡ್ಡೆಲ್ಲನೂ ಕೊಡಬೇಕಾಗುತ್ತೆ, ನನ್ನ ದುಡ್ಡೇ ಖಾಲಿಯಾಗಿ ಹೋಗುತ್ತೆ. ಅದಕ್ಕೇನೆ ಟರ್ಮ್ ಇನ್ಶೂರೆನ್ಸ್ ಕಂಪ್ನಿಗಳು ಮತ್ತು ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಬೇಕಾದ್ರೆ ತುಂಬ ಚೆಕ್ ಮಾಡ್ಕೊರ್ಕೊಂತಾರೆ. ಯಾಕಂದರೆ ಇವ್ರಿಗೆ ಮುಂದೆ ಒಂದು ದಿವಸ ರಿಸ್ಕ್ ಆಗುತ್ತೆ. ಇವರು ಪ್ರಾಫಿಟ್ ಮಾಡೋಕ್ಕೆ ತಾನೇ ಬಂದಿದ್ದಾರೆ. ಇವ್ರು ಲಾಭ ಮಾಡಬೇಕಂದ್ರೆ ಇವರು ರಿಸ್ಕ್ನ ನೀಟಾಗಿ ಮ್ಯಾನೇಜ್ ಮಾಡಬೇಕು. ಇನ್ಶೂರೆನ್ಸ್ ಕಂಪ್ನಿ ಇಸ್ ಆಲ್ ಅಬೌಟ್ ರಿಸ್ಕ್ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅನ್ನೋದೇ ಮೇನು. ಇವ್ರು ಏನು ಮಾಡ್ತಾರೆ, ಒಂದು ಒಳ್ಳೆ ಇನ್ಕಮ್ ಸ್ಟೇಬಲ್ ಇರೋರನ್ನೇ ಕರ್ಕೊಂತಾರೆ. ಯಾಕಂದರೆ ಈಗ ನೀವು ಸುಮ್ಮನೆ ತಗೊಂಡ್ಬಿಟ್ಟು ಮಧ್ಯದಲ್ಲಿ ಕಟ್ಟದಲ್ಲೇ ಇದ್ರೆ ಇನ್ಶೂರೆನ್ಸ್ ಕಂಪ್ನಿಗೆ ವೇಸ್ಟ್ ಆಗುತ್ತೆ. ಇನ್ಶೂರೆನ್ಸ್ ಕಂಪ್ನಿ ಅದಕ್ಕೆ ಏನು ಮಾಡ್ತಾರೆ, ಒಂದು ಒಳ್ಳೆ ಸ್ಟೇಬಲ್ ಇನ್ಕಮ್ ಇರೋರನ್ನ ನೋಡಿ ತಗೊಳ್ತಾರೆ ಇನಿಷಿಯಲಿ. ಮತ್ತೆ ನಿಮ್ಗೆ ಯಾವುದೇ ರೀತಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದೆಯಾ, ಕಾಯಿಲೆ ಇದೆಯಾ ಅಂತೆಲ್ಲನೂ ಚೆಕ್ ಮಾಡುತ್ತೆ. ಯಾಕಂದರೆ ಈ ಥರ ಚೆಕ್ ಮಾಡ್ದಲೇ ಏನಾದರೂ ಇನ್ಶೂರೆನ್ಸ್ ಕೊಟ್ಟು ಒಳಗಡೆ ಒಂದು ದಿವಸ ಸಡನ್ನಾಗಿ ಏನಾದರೂ ಡೆತ್ ಗಿತ್ತಾದರೆ ಅವಾಗ ಏನು ಮಾಡಬೇಕಾಗುತ್ತೆ? ಎಷ್ಟೋ ಜನ ಏನು ಮಾಡ್ತಾರೆ, ಕ್ಯಾನ್ಸರ್ ಬಂದಾಗ ಟರ್ಮ್ ಇನ್ಶೂರೆನ್ಸ್ ತಗೊಳಕ್ಕೆ ಹೋಗ್ತಾರೆ. ಯಾಕಂದರೆ ಅವಾಗ ಕ್ಲೈಮ್ ಸಿಕ್ಕರೆ ಮನೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಅವಾಗ ಒಂದು ಇನ್ಶೂರೆನ್ಸ್ ಕಂಪ್ನಿಗೆ ಅಷ್ಟು ಗೊತ್ತಿರಲ್ವಾ, ಅಷ್ಟು ಐಡಿಯಾ ಇರಲ್ವಾ? ಅಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋ ಕಂಪ್ನಿಗೆ ಅಷ್ಟು ದಡ್ಡನ ಕಂಪ್ನಿ? ಅವ್ರೇನು ಮಾಡ್ತಾರೆ, ಬ್ಲಡ್ ಚೆಕಪ್ ಮಾಡಿ ನೋಡಿ ಚೆಕ್ ಮಾಡಿ ಇನ್ಶೂರೆನ್ಸ್ನ ರಿಜೆಕ್ಟ್ ಮಾಡ್ತಾರೆ. ಅದೇ ರೀತಿ ಶುಗರ್ ಇದೆಯಾ, BP ಇದೆಯಾ, ಪ್ರತಿಯೊಂದು ರಿಸ್ಕ್ನ ಅಡ್ಜಸ್ಟ್ ಮಾಡಿಕೊಂಡು ರಿಸ್ಕ್ನ ಯೋಚನೆ ಮಾಡಿನೇ ಅವ್ರು ಇನ್ಶೂರೆನ್ಸ್ ಕೊಡ್ತಾರೆ. ಮತ್ತೆ ನೀವು ಯಾವ್ಯಾವ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ನಿಮಗೆ ಲೈಫ್ ರಿಸ್ಕ್ ಜಾಸ್ತಿ ಇರುತ್ತೆ. ನಾರ್ಮಲಿ ಆರ್ಮಿನಲ್ಲಿ ಇರೋರಿಗೆ, ಡಿಫೆನ್ಸ್ ಅಲ್ಲಿ ಇರೋರ್ಗೂ ಇನ್ಶೂರೆನ್ಸ್ ಕೊಡಲ್ಲ. ಮತ್ತೆ ಹಜಾರ್ಡಸ್ ಆಕ್ಯುಪೇಷನ್ ಅಂತ ಕರೀತಾರೆ. ಅಂದ್ರೆ ಹಜಾರ್ಡಸ್ ಕೆಮಿಕಲ್ಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರೆ, ಮೈನಿಂಗ್ ಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರೆ ಅಂಥವ್ರಿಗೂ ಟರ್ಮ್ ಇನ್ಶೂರೆನ್ಸ್ ಸಿಗಲ್ಲ. ಮತ್ತೆ ಆಫ್ಶೋರ್ ಡ್ರಿಲ್ಲಿಂಗ್ ಕೆಲಸ ಮಾಡೋರ್ಗೂ ಟರ್ಮ್ ಇನ್ಶೂರೆನ್ಸ್ ಸಿಗಲ್ಲ. ಯಾಕಂದ್ರೆ ಇವ್ರದ್ದು ರಿಸ್ಕ್ ತುಂಬಾ ಇರುತ್ತೆ, ಇವ್ರ ಲೈಫ್ ರಿಸ್ಕ್ ತುಂಬಾ ಇರುತ್ತೆ. ಅದಕ್ಕೆ ಇವರ ಕಂಪ್ನಿಗಳೇ ಇವರಿಗೆ ಪ್ರೊಟೆಕ್ಷನ್ ಕೊಟ್ಟಿರುತ್ತೆ. ಈಗ ಆರ್ಮಿನಲ್ಲಿ ಗೌರ್ಮೆಂಟೇ ಖುದ್ದು ಪ್ರೊಟೆಕ್ಷನ್ ಕೊಡುತ್ತೆ ಇಂಡಿಯನ್ ಆರ್ಮಿಗೆ, ಹೊರಗಡೆಯಿಂದ ಅವ್ರು ತಗೊಳೋದು ಬೇಕಾಗಲ್ಲ. ಮತ್ತೆ ಓವರ್ ಇನ್ಶೂರ್ಡ್ ಆಗಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ನಿಮ್ಮದು ಇನ್ಕಮ್ ಇದೆ ಅನ್ಕೊಳ್ಳಿ, ನಿಮ್ಮ ಹತ್ರ ಆಲ್ರೆಡಿ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಇದೆ. ಈಗ ನೀವು ಒಂದು ಕಂಪ್ನಿ ಹತ್ರ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಈಗ ಇನ್ನೊಂದು ಕಂಪ್ನಿ ಹತ್ರ ಟರ್ಮ್ ಇನ್ಶೂರೆನ್ಸ್ ತಗೊಂಡಾಗ ಕಂಪ್ನಿ ಅನಲೈಸ್ ಮಾಡಿ ನೋಡುತ್ತೆ, ಇವನ ಹತ್ರ ಆಲ್ರೆಡಿ ಎನಫ್ ಇದೆ ಅಲ್ವಾ, ಮತ್ತೆ ನಾನು ಕೊಟ್ಟರೆ ರಿಸ್ಕ್ ಆಗುತ್ತೆ ಅಂತೇಳಿ ಆ ಕಂಪ್ನಿ ಇವನಿಗೆ ಹೊಸ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ. ಅವಾಗ ನೀವು 2 ಕೋಟಿ ಇನ್ಶೂರೆನ್ಸ್ ತಗೊಳ್ಬೇಕಂದ್ರೆ, 1-2 ಕೋಟಿ ತಗೊಳ್ಬೇಕಂದ್ರೆ ನಿಮ್ಮ ಇನ್ಕಮ್ ಅವಾಗ 10 ಲಕ್ಷ ಆಗಿರಬೇಕು. 10 ಲಕ್ಷ ಆದರೆ ಮಾತ್ರ ಇನ್ನೊಂದು ಕಂಪ್ನಿನಲ್ಲಿ ಹೋಗಿ ಇನ್ನೊಂದು 1 ಕೋಟಿ ಎಕ್ಸ್ಟ್ರಾ ತಗೊಳಕ್ಕಾಗುತ್ತೆ. ಸುಮ್ಮನೆ ಸೇಮ್ 5 ಲಕ್ಷದಲ್ಲಿ ಹೋಗಿ ತಗೊಳಕ್ಕಾಗಲ್ಲ, ಅವಾಗ ರಿಜೆಕ್ಷನ್ ಬರುತ್ತೆ. ಮತ್ತೆ ನಿಮ್ಮ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಅಂದ್ರೆ ಕ್ರಿಮಿನಲ್ ಕೇಸ್ ಏನಾದರೂ ಇದ್ರೆ, ಆ ಥರದ್ದು ಏನಾದರೂ ಇದ್ರೂ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಸಿಗಲ್ಲ. ಪ್ರತಿ ಒಂದು ಕಂಪ್ನಿಗಳದ್ದು ಅಂಡರ್ ರೈಟಿಂಗ್ ರೂಲ್ಸ್ ಬೇರೆ ಬೇರೆ ತರ ಇರುತ್ತೆ. ಅವರು ರಿಸ್ಕ್ ರಿವಾರ್ಡ್ ನೋಡಿಕೊಂಡು ಅಂಡರ್ ರೈಟಿಂಗ್ ಮಾಡ್ತಾರೆ. ಒಬ್ಬರೊಬ್ರು ರಿಸ್ಕ್ ಇದ್ದವ್ರಿಗೂ ಈಸಿಲಿ ಟರ್ಮ್ ಇನ್ಶೂರೆನ್ಸ್ ಕೊಟ್ಬಿಡ್ಬೋದು, ಒಬ್ಬರೊಬ್ರು ಅದೇ ರಿಸ್ಕಿಗೆ ರಿಜೆಕ್ಟ್ ಮಾಡ್ಬೋದು. ಈ ತರ ಪ್ರತಿ ಒಂದು ಕಂಪ್ನಿಗಳಲ್ಲೂ ರೂಲ್ಸ್ ಚೇಂಜ್ ಇರುತ್ತೆ. ಮತ್ತೆ ನೀವು ಈ ಟರ್ಮ್ ಇನ್ಶೂರೆನ್ಸ್ ನ ರಿಟರ್ನ್ಗೋಸ್ಕರ ಇನ್ವೆಸ್ಟ್ ಮಾಡಬೇಡಿ, ಇದು ನಿಮಗೆ ಪ್ರೊಟೆಕ್ಷನ್ಗೋಸ್ಕರ ಇನ್ವೆಸ್ಟ್ ಮಾಡಿ. ಈಗ ಎಲ್ಲರೂ ಕಾರ್ ತಗೊಳ್ಬೇಕಾದ್ರೆ ನೋಡ್ತಾರಲ್ವಾ, 5 ಸ್ಟಾರ್ ರೇಟಿಂಗ್ ನೋಡ್ತಾರೆ, ಮತ್ತೆ ABS ಇದೆ ಅಂತ ನೋಡ್ತಾರೆ, ಈಗ ಅಡಾಸ್ ಫ್ಯೂಚರ್ ಇದೆಯಾ ಅಂತ ನೋಡ್ತಾರೆ, ಪ್ರತಿಯೊಂದು ನೋಡ್ತಾರೆ. ಈ ಫೀಚರ್ಗೋಸ್ಕರ ಯಾಕೆ ದುಡ್ಡು ಕೊಡ್ತಿದ್ದಾರೆ? ಅದರಿಂದ ಏನೋ ರಿಟರ್ನ್ ಸಿಗುತ್ತಾ? ಏನು ಸಿಗಲ್ಲ. ಏನು ಸಿಗುತ್ತೆ? ಅಲ್ಲಂತೂ ಜೀವ ಉಳಿಯುತ್ತೆ. ಜೀವ ಉಳಿಯೋದೇ ನನ್ನ ರಿಟರ್ನ್. ಈಗ ಎಕ್ಸಾಂಪಲ್, ನೀವೇನಾದರೂ ಸೀಟ್ ಬೆಲ್ಟ್ ಇರುತ್ತೆ ಗಾಡಿನಲ್ಲಿ, ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸ್ತಿರ್ತೀರಾ. ಸೀಟ್ ಬೆಲ್ಟ್ ಹಾಕೊಂಡಲ್ಲೇ ನೀವೇನಾದರೂ 10 ವರ್ಷ ಗಾಡಿ ಓಡಿಸಿದ್ರೆ, ಅಕಸ್ಮಾತ್ ನಿಮ್ಗೆ ಏನಾದರೂ ಆಗಲಿಲ್ಲದ್ರೆ, ಈ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ, ನನಗೆ ಇಷ್ಟು ವರ್ಷ ನಾನು ಗಾಡಿ ಓಡಿಸಿಲ್ಲ, ನನಗೆ ಇದು ವಾಪಸ್ ಕೊಡ್ರಿ ಅಂತ ದುಡ್ಡು ಕೇಳೋರು ಕೊಡ್ತಾರ? ಸೀಟ್ ಬೆಲ್ಟ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಪ್ರಾಣ ಉಳಿಸೋಕ್ಕೆ. ಬಟ್ ಇಲ್ಲೆಲ್ಲದ್ರ ನಡುವೆ ನಮ್ಮ ಪ್ರಾಣ ಉಳಿಸ್ಕೊಳ್ಳೋದು ಜವಾಬ್ದಾರಿ ನಮ್ಮ ಕೈಲಿಲ್ಲ. ನೀವೇನೇ ಮಾಡಿದ್ರು ಸಮಥಿಂಗ್ ರಾಂಗ್ ಹ್ಯಾಪನ್ ಆಗೇ ಆಗುತ್ತೆ ಜೀವನದಲ್ಲಿ. ಆ ಥರ ಏನಾದರೂ ಆದಾಗ ನಮ್ಮ ಫ್ಯಾಮಿಲಿಗೆ ಹೆಚ್ಚು ಕಡಿಮೆ ಆಗಬಾರ್ದು ಅಂದರೆ ನಾವು ಟರ್ಮ್ ಇನ್ಶೂರೆನ್ಸ್ ತರಬೇಕು. ಅವಾಗ ಏನಾಗುತ್ತೆ, ನಮ್ಮ ಫ್ಯಾಮಿಲಿ ಅಟ್ಲೀಸ್ಟ್ ಆ ದುಡ್ಡಿಂದ ಬದುಕೊಳ್ಳುತ್ತೆ. ನಾವು ದುಡಿತಿರೋದು ಅದಕ್ಕೆ ತಾನೆ, ನೀವು ದುಡಿತಿರೋದು ಅದಕ್ಕೆ ತಾನೆ, ಫ್ಯಾಮಿಲಿಗೋಸ್ಕರ ತಾನೆ. ನಾವು ಒಬ್ಬರೇ ಬದುಕಂಗಿದ್ರೆ ಇಷ್ಟೊಂದು ದುಡಿಯೋದೇ ಬೇಕಾಗಿರಲಿಲ್ಲ, ಇಷ್ಟೊಂದು ಕಷ್ಟಪಡೋದು ಬೇಕಾಗಿರಲಿಲ್ಲ. ಇವಾಗ ನಿಮ್ಗೆ ಏನಾದರೂ ಯಾವ ಟರ್ಮ್ ಇನ್ಶೂರೆನ್ಸ್
ತಗೊಳ್ಬೇಕು ಅಂತ ಕ್ವಶನ್ ಇದ್ರೆ ನಾನು ಪರ್ಸನಲಿ ಸಜೆಸ್ಟ್ ಮಾಡ್ತೀನಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ನ. ಯಾಕಂದ್ರೆ ಇದರಲ್ಲಿ ನಿಮಗೆ 2 ಕೋಟಿವರೆಗೂ ಇನ್ಶೂರೆನ್ಸ್ ಕೇವಲ 902 ರೂಪಾಯಿ ಪರ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಬೇಸ್ಡ್ ಆನ್ ಯುವರ್ ಏಜ್. ನಿಮ್ ಏಜ್ ಜಾಸ್ತಿ ಆದ್ರೆ ಈ ಪ್ರೈಸ್ ಕೂಡ ಜಾಸ್ತಿ ಆಗ್ಬಹುದು. ಮತ್ತೆ ನೀವೇನಾದ್ರೂ ಸ್ಯಾಲರಿಡ್ ಆಗಿದ್ರೆ ನಿಮಗೆ ಫಸ್ಟ್ ಇಯರ್ 15% ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನೀವೇನಾದ್ರೂ ವುಮೆನ್ ಆಗಿದ್ರೆ ನಿಮಗೆ 15% ಲೈಫ್ ಟೈಮ್ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನೀವು ಸ್ಯಾಲರಿಡ್ ವುಮೆನ್ ಆಗಿದ್ರೆ ಈ 2 ಬೆನಿಫಿಟ್ ಕೂಡ ಸಿಗುತ್ತೆ. ಮತ್ತೆ ಈ ಆಕ್ಸಿಸ್ ಮ್ಯಾಕ್ಸ್ ಅವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.8 ಇದೆ. ಇದು ಒನ್ ಆಫ್ ದ ಹೈಯೆಸ್ಟ್ ಇನ್ ದಿ ಇಂಡಸ್ಟ್ರಿ. ಮತ್ತೆ ಇವರು ನಿಮಗೆ ಎಲಿಜಿಬಲ್ ಕ್ಲೈಮ್ಗಳಿಗೆ 3 ಅವರ್ಸ್ ಅಲ್ಲೇ ಕ್ಲೈಮ್ ಸೆಟಲ್ಮೆಂಟ್ ಮಾಡೋ ಗ್ಯಾರಂಟಿ ಕೊಡ್ತಾರೆ. ಮತ್ತೆ ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಕೂಡ ಇರುತ್ತೆ. ಅಂದ್ರೆ ನಿಮ್ಗೆ ಏನಾದ್ರು ಬೇಡ ಅನ್ಸಿದ್ರೆ ನಿಮ್ ಮೆಚುರಿಟಿಗಿಂತ ಮುಂಚೆನೆ ಇದನ್ನ ಎಕ್ಸಿಟ್ ಮಾಡಿ ನೀವು ಕಟ್ಟಿರೋ ದುಡ್ಡನ್ನೆಲ್ಲ ವಾಪಸ್ ತಗೊಳ್ಬಹುದು. ಮತ್ತೆ ನೀವೇನಾದ್ರೂ ಈ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡ್ಬೇಕನ್ನಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.